ಜಯಲಲಿತಾ ಸಮಾಧಿ ಮೇಲೆ ಶಪಥ ಮಾಡಿದ್ರು ಶಶಿಕಲಾ. ಶಪಥ ಮಾಡಿದ್ದಾದ್ರೂ ಏನು, ಯಾರಿಗೆ ಸಂದೇಶವನ್ನ ರವಾನೆ ಮಾಡಿದ್ರು, ಆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್. ಜಯಲಲಿತಾ ಸಮಾಧಿ ಮುಂದೆ ಶಪಥಗೈದ ಶಶಿಕಲಾ ನಟರಾಜನ್. ಶಪಥಗೈದಿದ್ದಾದ್ರೂ ಏನು, 3 ಬಾರಿ ತನ್ನ ಬಲಗೈಯಿಂದ ಸಮಾಧಿ ಮೇಲೆ ಹೊಡೆದ್ರು. ಸಮಾಧಿಗೆ ಕೈಯಿಂದ ಹೊಡೆದು 3 ಬಾರಿ ಶಪಥವನ್ನ ಶಶಿಕಲಾ ಮಾಡಿದ್ದಾರೆ. ಆ ಶಪಥವಾದ್ರೂ ಏನು, ಶಪಥ ಮತ್ತೆ ಬಂದು ಪಕ್ಷವನ್ನ ಬಲಗೊಳಿಸ್ತೇನೆ, ಪಕ್ಷದ ದ್ರೋಹಿಗಳನ್ನ ಯಾವತ್ತೂ ಕೂಡ ನಾನು ಬಿಡೋದಿಲ್ಲ, ಆ ರೀತಿಯಾದಂತ ಮೊದಲನೇ ಶಪಥ ಶಶಿಕಲಾ ಮಾಡಿದ್ದು. ಹಾಗೆ 2ನೇ ಬಾರಿ ಕೈಯನ್ನ ಹೊಡೆದು 2ನೇ ಶಪಥ ಮಾಡ್ತಾರೆ. ಸತ್ಯಕ್ಕೆ ಯಾವತ್ತಿದ್ರೂ ಕೂಡ ಜಯ ಸಿಗುತ್ತೆ, ಜಯ ಸಿಗದೆ ಬಿಡೋದಿಲ್ಲ ಅನ್ನುವಂತ ಶಪಥ ಮಾಡ್ತಾರೆ. ನಂತರ 3ನೇ ಶಪಥ, ನಮ್ಮ ಪಕ್ಷವನ್ನ ತಮಿಳರೇ ಆಳುವಂತೆ ಮಾಡ್ತೇನೆ ಅನ್ನುವಂತ ಶಪಥವನ್ನ 3ನೇ ಶಪಥವನ್ನ ಶಶಿಕಲಾ ಮಾಡ್ತಾರೆ. ಜಯಲಲಿತಾ ಸಮಾಧಿ ಮುಂದೆ ಶಪಥವನ್ನ ಮಾಡ್ತಾರೆ ಶಶಿಕಲಾ ನಟರಾಜನ್. 3 ಬಾರಿ ಅವರ ಮುಖದಲ್ಲಿ ದುಗುಡ ಇದ್ರೂ ಕೂಡ, ಅಂದ್ರೆ ತೋರಿಸ್ಕೊಳ್ಳೋದಿಲ್ಲ, ಆ ಒಂದು ರೀತಿ ಅಗ್ರೆಸಿವ್ ಆಗಿ ಅವರು ಶಪಥವನ್ನ ಮಾಡುವಂಥದ್ದು. ನಾನು ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದೀನಿ, ನಮ್ಮ ವಿರೋಧಿಗಳಿಗೆ ನಾನು ತಕ್ಕ ಪಾಠವನ್ನ ಕಲಿಸ್ತೀನಿ, ಹಾಗೆ ಅಣ್ಣಾಡಿಎಂಕೆ ಪಕ್ಷವನ್ನ ಬಲಗೊಳಿಸುವಂತ ಎಲ್ಲ ಪ್ರಯತ್ನಗಳನ್ನ ಮಾಡ್ತೀನಿ, ನಾನು ಎಲ್ಲೇ ಇದ್ರೂ ಕೂಡ ಪಕ್ಷವನ್ನ ಬಿಡುವುದಿಲ್ಲ, ಪಕ್ಷದ ಏಳಿಗೆಗಾಗಿ ನಾನು ಶ್ರಮಿಸ್ತೇನೆ ಅನ್ನುವಂತ ಶಪಥವನ್ನ ಶಶಿಕಲಾ ಮಾಡಿದ್ದಾರೆ. ಜಯಲಲಿತಾ ಸಮಾಧಿ ಮುಂದೆ ಶಪಥಗೈದಿದ್ದಾರೆ ಶಶಿಕಲಾ ನಟರಾಜನ್. ಸಮಾಧಿಗೆ ಕೈಯಿಂದ 3 ಬಾರಿ ಹೊಡಿತಾರೆ, 3 ಬಾರಿ ಶಪಥ ಮಾಡ್ತಾರೆ ಶಶಿಕಲಾ. 3 ಬಾರಿ ಶಪಥ ಮಾಡುವಂತ ಸಂದರ್ಭದಲ್ಲೂ ಕೂಡ ಅವರು ಮಾತನಾಡ್ತಾ ಇರ್ತಾರೆ, ಅಂದ್ರೆ ಪದಗಳು ಕೂಡ ಬರ್ತಾ ಇರ್ತವೆ ಅವರ ಬಾಯಿಂದ, ಅಂದ್ರೆ ಹೇಳ್ತಾ ಇರುವಂತದ್ದು, ನನ್ನ ವಿರೋಧಿಗಳಿಗೆ ನಾನು ತಕ್ಕ ಪಾಠವನ್ನ ಕಲಿಸ್ತೀನಿ ಅನ್ನುವಂಥದ್ದು. ಹಾಗೆ ಯಾರೆಲ್ಲ ವಿರೋಧಿಗಳಿದ್ದಾರೆ ಅವರಿಗೆ ತಕ್ಕ ಪಾಠವನ್ನ ಕಲಿಸದೆ ಬಿಡೋದಿಲ್ಲ ಅನ್ನುವಂತ ಶಪಥ ಮಾಡ್ತಾರೆ. ಹಾಗೆ ಸತ್ಯಕ್ಕೆ ಯಾವತ್ತಿದ್ರೂ ಕೂಡ ಜಯ ಸಿಗುತ್ತೆ, ಆ ಜಯಕ್ಕಾಗಿ ನಾನು ಯಾವತ್ತಿದ್ರೂ ಕೂಡ ಫೈಟ್ ಮಾಡೇ ಮಾಡ್ತೀನಿ. ಸಮಾಧಿಗೆ ಕೈಯಿಂದ 3 ಬಾರಿ ಹೊಡೆದು ಶಪಥವನ್ನ ಮಾಡ್ತಾರೆ. ಸತ್ಯಕ್ಕೆ ಜಯ ಸಿಗೋವರೆಗೂ ಕೂಡ ನಾನು ಬಿಡೋದಿಲ್ಲ. ಹಾಗೆ ಯಾರೆಲ್ಲ ವಿರೋಧಿಗಳಿದ್ದಾರೆ, ಪಕ್ಷವನ್ನ ಹಾಳು ಮಾಡೋದಕ್ಕೆ ಯಾರೆಲ್ಲ ಸಂಚನ್ನ ರೂಪಿಸ್ತಾ ಇದ್ದಾರೆ, ಅವರ ವಿರುದ್ಧ ಕೂಡ ನಾನು ಹೋರಾಡ್ತೇನೆ, ಅವರನ್ನ ಸುಮ್ಮನೆ ಬಿಡೋದಿಲ್ಲ, ನಾನು ಜೈಲಿಂದ ವಾಪಸ್ ಬರ್ತೀನಿ, ಬಂದು ಮತ್ತೆ ಪಕ್ಷವನ್ನ ಬಲಗೊಳಿಸುವಂತ ಪ್ರಯತ್ನವನ್ನ ಮಾಡೇ ಮಾಡ್ತೀನಿ. ಹಾಗೆ ಯಾರೆಲ್ಲ ವಿರೋಧಿಗಳಿದ್ದಾರೆ, ವಿರೋಧಿಗಳಿಗೂ ಕೂಡ ತಕ್ಕ ಪಾಠವನ್ನ ಕಲಿಸುವಂತ ಕೆಲಸ ನಾನು ಮಾಡೇ ಮಾಡ್ತೀನಿ ಎನ್ನುವಂತ ಶಪಥವನ್ನ ಶಶಿಕಲಾ ಮಾಡಿರುವಂತದ್ದು. ಸತ್ಯಕ್ಕೆ ಯಾವತ್ತಿದ್ರೂ ಕೂಡ ಜಯ ಸಿಗುತ್ತೆ ಅನ್ನುವಂತ ಮಾತನ್ನ ಕೂಡ ಅವರು ಹೇಳಿದ್ರು. ಹಾಗೆ ಮತ್ತೆ ಬಂದು ಪಕ್ಷವನ್ನ ಬಲಗೊಳಿಸುವಂಥದ್ದು, ಹಾಗೆ ಯಾರೆಲ್ಲ ದ್ರೋಹಿಗಳಿದ್ದಾರೆ, ಪಕ್ಷ ದ್ರೋಹಿಗಳು, ಅವರನ್ನ ಮಟ್ಟ ಹಾಕುವಂತ ಕೆಲಸವನ್ನ ಮಾಡೇ ಮಾಡ್ತೀನಿ ಎನ್ನುವಂತ ಮಾತನ್ನ ಶಶಿಕಲಾ ಹೇಳಿರುವಂಥದ್ದು. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಕ್ಷಯ್. 3 ಬಾರಿ ಪ್ರಮಾಣ ಮಾಡ್ತಾರೆ, ಶಪಥ ಮಾಡ್ತಾರೆ, ಅಂದ್ರೆ ಯಾವ ರೀತಿಯಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು, ಅಂದ್ರೆ ಈಗ ನಾನು ಜೈಲಿಗೆ ಹೋಗ್ತಾ ಇದ್ದೀನಿ, ಜೈಲಿಗೆ ಹೋದ್ರೂ ಕೂಡ ಪಕ್ಷವನ್ನ ಏನೂ ಮಾಡಕ್ಕೆ ಆಗಲ್ಲ ಅನ್ನುವಂತ ಎಚ್ಚರಿಕೆಯನ್ನ ತಮ್ಮ ವಿರೋಧಿಗಳಿಗೆ ಕೊಟ್ಟಿದ್ದಾರಾ ಶಶಿಕಲಾ, ಹೇಗೆ ಅಂತ? ಮಾದೇಶ್, ಅಮ್ಮ ಸಮಾಧಿ ಮುಂದೆ ಇದೊಂದು ದೊಡ್ಡ ಹೈಡ್ರಾಮಾ ನಡೆದಿರುವಂತದ್ದು. ಯಾಕಂತ ಹೇಳಿದ್ರೆ ಶಶಿಕಲಾ ನಟರಾಜನ್ಗೆ ಇದು ಈಗ ಅವರು ಜೈಲಿಗೆ ಹೋಗ್ತಿದ್ದಾರೆ, ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಿದ್ದಾರೆ. ಜೈಲಲ್ಲಿ 4 ವರ್ಷ ಅವರು ಕಾಲವನ್ನ ಕಳೀಬೇಕು. ಅದಕ್ಕಿಂತ ಮುಂಚೆ ಶಶಿಕಲಾ ನಟರಾಜನ್ ಸಮಾಧಿಗೆ ಭೇಟಿ ಕೊಟ್ಟಿರುವಂತದ್ದು. ಜಯಲಲಿತಾ ಸಮಾಧಿಗೆ ಭೇಟಿ ಕೊಟ್ಟು ಅಲ್ಲಿ 3 ಬಾರಿ ಶಪಥವನ್ನ ಮಾಡಿದ್ದಾರೆ. ಪ್ರತಿ 3 ಬಾರಿ ಶಪಥವನ್ನ ಮಾಡಿದಂತ ಸಂದರ್ಭದಲ್ಲೂ ಕೂಡ ಒಂದೊಂದು ಶಪಥದ ಸಂದರ್ಭದಲ್ಲೂ ಕೂಡ ಅವರ ಬಾಯಲ್ಲಿ ಏನೋ ಒಂದನ್ನ ಪಠನ ಮಾಡ್ತಾ ಇದ್ರು. ಬಹುಶಃ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಒಂದು ನೀವೇ ಹೇಳಿದ ಹಾಗೆ ಇದು ವಿರೋಧಿಗಳಿಗೆ ಏನು ಶಶಿಕಲಾ ನಟರಾಜನ್ ಕೊಡ್ತಿರುವಂತಹ ನೇರವಾದಂತಹ ಸಂದೇಶ ಏನು ಅಂತ ಹೇಳಿದ್ರೆ,
ನನ್ನ ವಿರೋಧಿಗಳನ್ನ ನಾನು ಖಂಡಿತ ಬಿಡಲ್ಲ ಅಂತ ಹೇಳಿದ್ರೆ ಪಕ್ಷದ್ರೋಹಿ ಕೆಲಸ. ಬಹುಶಃ ಇದು ಪನ್ನೀರ್ ಸೆಲ್ವಂ ಅವರಿಗೆ ಶಶಿಕಲಾ ನಟರಾಜನ್ ಕೊಡ್ತಿರ್ತಕ್ಕಂಥ ಸಂದೇಶ. ಯಾಕಂತ ಹೇಳಿದ್ರೆ ಜಯಲಲಿತಾ ಅವರ ಉತ್ತರಾಧಿಕಾರಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಣ್ಣಾಡಿಎಂಕೆ ಪಕ್ಷದಲ್ಲಿ ಪನ್ನೀರ್ ಸೆಲ್ವಂ ಮತ್ತೆ ಶಶಿಕಲಾ ನಟರಾಜನ್ ನಡುವೆ ಸಾಕಷ್ಟು ಏನು ವಾದ ವಿವಾದಗಳು ವಾಗ್ವಾದಗಳು ನಡೆದಿರುವಂತದ್ದು. ಇಬ್ರು ತಾವು ಜಯಲಲಿತಾ ಅವರ ಉತ್ತರಾಧಿಕಾರಿಗಳು, ಅವರ ಸಿದ್ಧಾಂತಗಳು ಮತ್ತೆ ಅವರ ಏನು ನಂಬಿಕೆಗಳೇನಿತ್ತು ಅವುಗಳನ್ನ ನಾವು ಪಾಲಿಸಿಕೊಂಡು ಬರ್ತಾ ಇದೀವಿ, ನಮ್ಮ ವಿರೋಧಿಗಳು ಅಲ್ಲ ಎನ್ನುವಂತದ್ದನ್ನೇ ಇಬ್ರು ಕೂಡ ಏನು ಪ್ರತ್ಯಾರೋಪ ಮಾಡ್ತಿದ್ರು. ಆದ್ರೆ ಶಶಿಕಲಾ ನಟರಾಜನ್ ಕೂಡ ಇವತ್ತು ಕೂಡ ಅದನ್ನೇ ಈ ಶಪಥದಲ್ಲಿ ಮುಖ್ಯವಾಗಿ ಮಾಡಿರುವಂತದ್ದು. ಏನಂತ ಹೇಳಿದ್ರೆ ಪಕ್ಷದ್ರೋಹಿ ಕೆಲಸವನ್ನ ಮಾಡಿದ್ದಾರೆ ಆ ಪನ್ನೀರ್ ಸೆಲ್ವಂ. ಅಂತಹ ಪಕ್ಷದ್ರೋಹಿಗಳನ್ನ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಎನ್ನುವಂತ ಒಂದು ಶಪಥ. ಇನ್ನೊಂದು ಏನು ಪಕ್ಷವನ್ನ ಬಲವರ್ಧನೆಗೊಳಿಸ್ತೀನಿ ಎನ್ನುವಂಥದ್ದು. ಪೋಯಸ್ ಗಾರ್ಡ ನಿವಾಸದಲ್ಲಿ ಆ ಶಶಿಕಲಾ ನಟರಾಜನ್ ಜಯಲಲಿತಾ ಸಮಾಧಿಗೆ ತೆರಳುವುದಕ್ಕೂ ಮೊದಲು ಆ ಶಶಿಕಲಾ ನಟರಾಜನ್ನ ಕಾರ್ಯಕರ್ತರನ್ನ ಉದ್ದೇಶಿಸಿ, ಅಲ್ಲಿದ್ದಂತ ಕಾರ್ಯಕರ್ತರನ್ನ ಉದ್ದೇಶಿಸಿ ಚಂದಾಗಿ ಒಂದು ಭಾಷಣವನ್ನ ಕೂಡ ಮಾಡಿದ್ದಾರೆ. ಆ ಹೇಳಿಕೆಯಲ್ಲೂ ಕೂಡ ಅವರೇ ಅದನ್ನೇ ಕೊಟ್ಟಿರುವಂತದ್ದು. ಜೈಲಿನಲ್ಲಿ ಇದ್ರೂ ಕೂಡ ನನಗೆ ಅಣ್ಣಾಡಿಎಂಕೆ ಪಕ್ಷದ್ದೇ ಚಿಂತೆ, ಪಕ್ಷದ ಹಿತವೇ ನನ್ನ ಮುಖ್ಯ, ಮತ್ತೆ ಪಕ್ಷವನ್ನ ನಿಯಂತ್ರಿಸಿ ಆ ಮುಖಾಂತರ ಪಕ್ಷವನ್ನ ಬಲವರ್ಧನೆ ಮಾಡಿಕೊಳ್ಳುವಂತದ್ದು, ಮತ್ತೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರುವಂತದ್ದು, ಇದಷ್ಟೇ ನನ್ನ ಮುಖ್ಯ ಉದ್ದೇಶ ಎನ್ನುವಂತಹ ಹೇಳಿಕೆಯನ್ನ ಶಶಿಕಲಾ ನಟರಾಜನ್ ಪೋಯಸ್ ಗಾರ್ಡ ನಿವಾಸದ ಬಳಿ ಕೊಟ್ಟಿದ್ರು. ಅದೇ ಶಪಥವನ್ನ ಜಯಲಲಿತಾ ಸಮಾಧಿ ಮುಂದೆಯೂ ಕೂಡ ಶಶಿಕಲಾ ನಟರಾಜನ್ ಮಾಡಿರುವಂತದ್ದು. ಮತ್ತು ಯಾರೆಲ್ಲ ಅಮ್ಮನ ಹೆಸರನ್ನ ಹೇಳಿಕೊಂಡು ಪಕ್ಷಕ್ಕೆ ದ್ರೋಹವನ್ನ ಬಗೆಯುತ್ತಿದ್ದಾರೆ, ಪಕ್ಷಕ್ಕೆ ಅಹಿತವನ್ನ ಕೆಟ್ಟದನ್ನ ಬಯಸ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ತಕ್ಕ ಪಾಠವನ್ನ ಕಲಿಸ್ತೀನಿ, ಜೈಲಿನಿಂದ ಹೊರಬಂದ ಬಳಿಕ ಸುಮ್ಮನೆ ಬಿಡಲ್ಲ ಎನ್ನುವಂತ ಒಂದು ಸಂದೇಶವನ್ನು ಕೂಡ ಶಶಿಕಲಾ ನಟರಾಜನ್ ಕೊಟ್ಟಿರುವಂತದ್ದು. ಇದು ಮುಖ್ಯವಾಗಿ ಈ ಶಶಿಕಲಾ ನಟರಾಜನ್ ಅವರ ಈ ಪ್ರಮಾಣದ ನಡೆ ಏನಿದೆ, 3 ಬಾರಿ ಏನು ಜಯಲಲಿತಾ ಸಮಾಧಿ ಅವರ ಮೇಲೆ ಕೈಯನ್ನ ಅಪ್ಪಳಿಸಿ ಶಪಥ ಮಾಡುವಂತ ಈ ನಡೆ ಏನಿದೆ, ಇದು ಖಂಡಿತವಾಗಿಯೂ ಅಣ್ಣಾಡಿಎಂಕೆ ಕಾರ್ಯಕರ್ತರಲ್ಲಿ ಒಂದು ಹೊಸ ರೀತಿಯಾದಂತಹ ಭಾವನೆಗಳನ್ನು ಸೃಷ್ಟಿ ಮಾಡಬಹುದು. ಜೊತೆಗೆ ಪನ್ನೀರ್ ಸೆಲ್ವಂ ವಿರುದ್ಧ ಯಾರೆಲ್ಲ ಏನು ಅಣ್ಣಾಡಿಎಂಕೆಯಲ್ಲಿ ಇದ್ದಾರೆ ಅವರಿಗೆ ಹೊಸ ಶಕ್ತಿಯನ್ನ ತಂದು ಕೊಡಬಹುದು ಮಾದೇಶ್. ಯಾಕಂದ್ರೆ ಶಪಥ ವಿರೋಧಿಗಳಿಗೆ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡುವಂತ ಜೊತೆಗೆ ಬೆಂಬಲಿಗರು ಹಾಗೆ ಕಾರ್ಯಕರ್ತರನ್ನ ಭಾವನಾತ್ಮಕವಾಗಿ ಹಿಡಿದಿಡುವಂತ ಕೆಲಸ ಮಾಡಿದ್ದಾರ ಅಂತ ಹೊರಡುವಂತ ಮೊದಲು ಶಶಿಕಲಾ ಖಂಡಿತವಾಗಿ ಅಣ್ಣಾಡಿಎಂಕೆ ಪಕ್ಷದಲ್ಲಿ ಆಗ್ತಿರ್ತಕ್ಕಂಥ ಎಲ್ಲಾ ಬೆಳವಣಿಗೆಗಳು ಕೂಡ ಜಯಲಲಿತಾ ಅವರ ಸಮಾಧಿಯ ಏನು ಸಮಾಧಿಯನ್ನ ಕೇಂದ್ರವಾಗಿ ಇಟ್ಕೊಂಡು ನಡೀತಿರುವಂತದ್ದು. ಉದಾಹರಣೆಗೆ ಮೊದಲ ಪನ್ನೀರ್ ಸೆಲ್ವಂ ಅವರ ಏನು ಬಹಿರಂಗ ಬಂಡಾಯ ಏನಿದೆ ಅದು ಕೂಡ ಅಮ್ಮ ಸಮಾಧಿಯಿಂದ ಆರಂಭ ಆಯಿತು. ಅಮ್ಮ ಸಮಾಧಿಗೆ ಪನ್ನೀರ್ ಸೆಲ್ವಂ ಭೇಟಿ ಕೊಡ್ತಾರೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಪನ್ನೀರ್ ಸೆಲ್ವಂ ಭೇಟಿ ಕೊಟ್ಟರು. ಅದಾದ ಬಳಿಕ ಅಮ್ಮನ ಆತ್ಮದ ಪ್ರೇರಣೆಯಿಂದ ಶಶಿಕಲಾ ನಟರಾಜನ್ ವಿರುದ್ಧ ಬಂಡಾಯ ಎದ್ರು ಪನ್ನೀರ್ ಸೆಲ್ವಂ. ಅದಾದ ಬಳಿಕ ಮತ್ತೆ ಶಶಿಕಲಾ ನಟರಾಜನ್ ಭೇಟಿ ಕೊಟ್ಟರು ಅಮ್ಮ ಸಮಾಧಿಗೆ. ಇದಾದ ಬಳಿಕ ನಿನ್ನೆ ಪನ್ನೀರ್ ಸೆಲ್ವಂ ಮತ್ತೆ ದೀಪ ಇಬ್ರು ಕೂಡ ಜಯಲಲಿತಾ ಸಮಾಧಿಗೆ ಭೇಟಿ ಕೊಟ್ಟಿದ್ದಂಥದ್ದು. ಇವತ್ತು ಶಶಿಕಲಾ ನಟರಾಜನ್ ಜೈಲಿಗೆ ಹೋಗುವುದಕ್ಕೆ ಮೊದಲು ಮತ್ತೆ ಕಡೆಯದಾಗಿ ಇವತ್ತಿನ ಏನು ಜೈಲಿಗೆ ಹೋಗುವುದಕ್ಕೂ ಮೊದಲು ಶಶಿಕಲಾ ನಟರಾಜನ್ ಸಮಾಧಿಗೆ ಭೇಟಿ ಕೊಟ್ಟು ನಮನ ಸಲ್ಲಿಸಿ ಅಲ್ಲಿ ಶಪಥವನ್ನ ಮಾಡಿರುವಂತದ್ದು. ವಿಷಯ ಇಷ್ಟೇ, ಜಯಲಲಿತಾ ಉತ್ತರಾಧಿಕಾರಿ ಯಾರು, ಜಯಲಲಿತಾ ಅವರ ಮುಂದಿನ ಏನು ಜಯಲಲಿತಾ ಅವರ ನೇತೃತ್ವದಲ್ಲಿ ಬಂದಂತ ಅಣ್ಣಾಡಿಎಂಕೆ ಪಕ್ಷವನ್ನ ಮುಂದೆ ಯಾರು ನಡೆಸಬೇಕು, ಅದರ ಮಾಲೀಕರು ಯಾರು ಎನ್ನುವಂತ ಒಂದು ಚರ್ಚೆ ಏನಿದೆ, ಅದಕ್ಕೆ ಶಶಿಕಲಾ ನಟರಾಜನ್ ಈಗ ತಮ್ಮ ವಿರೋಧಿಗಳ ಪನ್ನೀರ್ ಸೆಲ್ವಂಗೆ ಉತ್ತರವನ್ನ ಕೊಟ್ಟಿದೆ. ಆ ಮುಖಾಂತರ ಸಹಜವಾಗಿ ಈಗ ಪನ್ನೀರ್ ಸೆಲ್ವಂ ಮತ್ತೆ ಶಶಿಕಲಾ ನಟರಾಜನ್ಗೆ ಸಂಬಂಧಪಟ್ಟ ಹಾಗೆ ಅಣ್ಣಾಡಿಎಂಕೆ ಪಕ್ಷದ ಒಳಗಡೆ ಏನು ಗುದ್ದಾಟ ನಡೀತಿದೆ, ಅದಕ್ಕೆ ಒಂದು ಹೊಸ ತಿರುವು, ಹೊಸ ಟ್ವಿಸ್ಟ್ ಸಿಕ್ಕಿರುವಂತದ್ದು ಮಾದೇಶ್. ಅಂದ್ರೆ ಹೊರಡುವಂತಹ ಸಂದರ್ಭದಲ್ಲಿ ಯಾರನ್ನು ಕೂಡ ನಂಬುವಂತಹ ಪರಿಸ್ಥಿತಿಯಲ್ಲಿ ಶಶಿಕಲಾ ಇರ್ಲಿಲ್ವಾ ಅಂತ. ಅಂದ್ರೆ ಒಂದ್ ಕಡೆ ಪಳನಿಸ್ವಾಮಿಗೆ ಪಟ್ಟ ಕರ್ತಾರೆ, ಹಾಗೆ ದಿನಕರನ್ ಅವರನ್ನು ಕೂಡ ಪಕ್ಷಕ್ಕೆ ಕರೆತರುವಂತದ್ದು, ಇವೆಲ್ಲವನ್ನ ಮಾಡಿರೋದ್ರಿಂದ ಯಾರನ್ನು ಕೂಡ ನಂಬುವಂತಹ ಪರಿಸ್ಥಿತಿಯಲ್ಲಿ ಶಶಿಕಲಾ ಇರ್ಲಿಲ್ವಾ ಅಂತ ಪಕ್ಷವನ್ನ ಬಿಟ್ಟು ಬರೋದಕ್ಕೆ. ಖಂಡಿತವಾಗಿ ಮಾದೇಶ್, ಶಶಿಕಲಾ ನಟರಾಜನ್ ಅವರ ಇವತ್ತಿನ ನಡೆಯನ್ನ ಗಮನಿಸಿದ್ರೆ ಒಂದಂತೂ ಸ್ಪಷ್ಟ, ಶಶಿಕಲಾ ನಟರಾಜನ್ಗೆ ಎಡಪ್ಪಾಡಿ ಪಳನಿಸ್ವಾಮಿ ಮೇಲೂ ಕೂಡ ಸಂಪೂರ್ಣ ನಂಬಿಕೆ ಇಲ್ಲ. ಒಂದು, ಎರಡನೆಯದಾಗಿ ಒಬ್ಬ ವ್ಯಕ್ತಿಯ ಕೈಯಲ್ಲೇ ಪಕ್ಷವನ್ನ ಕೊಟ್ಟು, ಅದು ಪಕ್ಷದ ಮುಖ್ಯಸ್ಥ ಸ್ಥಾನ ಮತ್ತೆ ಸಿಎಂ ಹುದ್ದೆ ಎರಡನ್ನ ಒಬ್ಬ ವ್ಯಕ್ತಿಯ ಕೈಯಲ್ಲೇ ಕೊಟ್ಟು ಬಿಟ್ರೆ ಅದು ಖಂಡಿತವಾಗಿಯೂ ಭವಿಷ್ಯದ ದಿನಗಳಲ್ಲಿ ಜೈಲಿನಿಂದ ಹೊರಬಂದ ಬಳಿಕ ಪಕ್ಷವನ್ನ ಮತ್ತೆ ಏನು ತೆಕ್ಕೆಗೆ ತೆಗೆದುಕೊಂಡು ಹೋಗುವಂತ ತಮ್ಮ ಪ್ರಯತ್ನ ಏನಿದೆ ಅದಕ್ಕೆ ಹಿನ್ನಡೆ ಆಗ್ಬಹುದು ಅಂತ ಹೇಳಿ ಬಹುಶಃ ಶಶಿಕಲಾ ನಟರಾಜನ್ನ ತೀರ್ಮಾನಿಸಿ ಆಗಿದೆ. ಅದೇ ಕಾರಣಕ್ಕೋಸ್ಕರ ಪಳನಿಸ್ವಾಮಿಗೆ ಪಕ್ಷದ ಮುಖ್ಯಸ್ಥ ಹುದ್ದೆ ಮತ್ತು ಸಿಎಂ ಹುದ್ದೆಯನ್ನು ಕೊಟ್ಟಿದ್ರು ಕೂಡ ಅವರ ನಂತರದ ಸ್ಥಾನದಲ್ಲಿ ಪಕ್ಷದ ಒಳಗಡೆ ತಮ್ಮವರೇ ಆದಂತಹ ದಿನಕರನ್ ಅವರನ್ನ ನೇಮಕ ಮಾಡಿರುವಂತದ್ದು. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಪಳನಿಸ್ವಾಮಿ ತಮ್ಮ ವಿರುದ್ಧ ಏನಾದ್ರೂ ಎದ್ದು ನಿಂತ್ರೆ, ತಮ್ಮ ವಿರುದ್ಧ ಏನಾದ್ರೂ ಬಂಡಾಯವನ್ನ ಸಾರಿದ್ರೆ, ಅಂತಹ ಸಂದರ್ಭದಲ್ಲಿ ಪಳನಿಸ್ವಾಮಿಯನ್ನ ಕೆಳಗಿಳಿಸಿ
ಪರ್ಯಾಯ ವ್ಯಕ್ತಿಗಳು Okay. ಬೇರೆ ಯಾರಾದ್ರೂ Okay, ಅಕ್ಷಯ್. ಇದ್ರೆ ಅವರನ್ನ ಮುನ್ನೆಲೆಗೆ ತರುವಂತಹ ಒಂದು ಸ್ಪಷ್ಟವಾದ ಸಂದೇಶವನ್ನ ಪಳನಿಸ್ವಾಮಿ ಅವರಿಗೂ ಕೂಡ ಶಶಿಕಲಾ ನಟರಾಜನ್ ಕೊಟ್ಟಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಶಶಿಕಲಾ ನಟರಾಜನ್ಗೆ ತಮ್ಮ ಆಪ್ತ ವಲಯದಲ್ಲಿ ಉದಾಹರಣೆಗೆ ಪಕ್ಷದ ಒಳಗೆ ಎದ್ದಂತ ಬಂಡಾಯದ ಸಂದರ್ಭದಲ್ಲಿ ಪನ್ನೀರ್ ಸೆಲ್ವಂ ಬಹಿರಂಗ ಬಂಡಾಯ ಎದ್ದಂತ ಸಂದರ್ಭದ ಓಕೆ, ಧನ್ಯವಾದ ಅಕ್ಷಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ತಮಿಳುನಾಡಿನ ಮಹಾರಾಣಿಯಾಗಲು ಹೊರಟಿದ್ದ ಶಶಿಕಲಾ ನಟರಾಜನ್ ಅವರಿಗೆ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಶಾಕ್ ಅನ್ನ ಕೊಟ್ಟಿದೆ. ಇಂದು ಬೆಳಿಗ್ಗೆ 10:30 ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳ ಪೀಠ ಒಮ್ಮತದ ತೀರ್ಪನ್ನು ಹೊರಕ್ಕೆ ಹಾಕಿತು. ಇಂದು ಶಶಿಕಲಾ ನಟರಾಜನ್ ಶರಣಾಗಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ.